ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಮ್ಯಾಂಗೋ ಮ್ಯಾಜಿಕ್ ಡೆಸರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು. ನೀವು ಎಲ್ಲೂ ಇದನ್ನು ತಿಂದಿರೋದಿಲ್ಲ, ಅಷ್ಟು ಚೆನ್ನಾಗಿರುವಂಥ ಒಂದು 3 in 1 ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಆ ಟೇಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಹೇಗಿದೆ ಅಂತ. ಇಟ್ಸ್ ವೆರಿ ಈಸಿ, ಭಾಳ ಕ್ವಿಕ್ಕಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಆಮೇಲೆ ನಾನು ಏನು ಮಾಡ್ತೀನಿ ಅದನ್ನು ನೀವು ಮನೇಲಿ ಟ್ರೈ ಮಾಡಿ. ಈಗ ರಜಾ ಅಲ್ವಾ, ಸಮ್ಮರ್ ಹಾಲಿಡೇಸು, ಮಕ್ಕಳೆಲ್ಲ ಇರ್ತಾರೆ, ಮಕ್ಕಳು ಇರ್ತಾರೆ ಮನೇಲಿ. ಅದೆಲ್ಲ ಮಾಡಿಬಿಟ್ಟು ಡೈಲಿ ಒಂದೊಂದು ಫುಡ್ಡನ್ನ ಮಕ್ಳಿಗೆ ಕೊಡಿ, ಭಾಳ ಖುಷಿಯಾಗಿ ಅವರು ಹಾಲಿಡೇಸ್ನ ಎಂಜಾಯ್ ಮಾಡಲಿ. ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ನಮ್ಮ ಊರಲ್ಲಿ ಸಿಗ್ತಾ ಇರೋವಂಥ ಮ್ಯಾಂಗೋ ಇದೇನೆ, ಇನ್ನೂ ಸೀಸನ್ನಿಗೆ ಆಗಿಲ್ಲ. ಹಾಗಾಗಿ ಈ ಮ್ಯಾಂಗೋ 4 ತೊಗೊಂಡಿದ್ದೀನಿ, ಬಟ್ 4 ಹಾಕೋದಿಲ್ಲ ನಾನು. ಇದ್ರದ್ದು ಸಿಪ್ಪೆ 2 ಮಾವಿನ ಹಣ್ಣದು ಸಿಪ್ಪೆ ತೆಗೆದುಬಿಟ್ಟು ಅದನ್ನ ಮಿಕ್ಸಿ ಜಾರಿಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಆಯಿತಾ? ಇದು 3 in 1 ಸ್ವೀಟ್. ಇದು ಈ ಕಡೆ ಮ್ಯಾಂಗೋ ಮಿಲ್ಕ್ ಶೇಕು ಅಲ್ಲ, ಫ್ರೂಟ್ ಸಲಾಡು ಅಲ್ಲ, ಸೇಮಿಯಾ ಪಾಯಸನೂ ಅಲ್ಲ, 3 ಸೇರಿ ಬರುವಂಥ ಒಂದು ಡೆಲಿಷಿಯಸ್ ಸ್ವೀಟ್ ಅಂತ ಹೇಳ್ಬೋದು. ಈ ಮ್ಯಾಂಗೋನ ನೈಸಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಹೀಗೆ ಮಾಡಿ ತೆಗೆದಿಟ್ಕೊಳ್ಳಿ. ಆಮೇಲೆ ಒಂದು ಬೌಲಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲು ತೊಗೊಳ್ಳಿ. ಗಟ್ಟಿ ಹಾಲಾದರೆ ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ತಿಕ್ಕಿರ್ಬೇಕು ಹಾಲು. ತಿಕ್ನೆಸ್ ಬೇಕು ಅಂದರೆ ಮಾಮೂಲಿ ಹಾಲಿಗೆ ಮಿಲ್ಕ್ ಪೌಡ್ರು ಮಿಕ್ಸ್ ಮಾಡಿ, ಆಗ ತಿಕ್ನೆಸ್ ಬರುತ್ತೆ. ಅದು ಚೆನ್ನಾಗಿ ಕುದ್ಮೇಲೆ ಅದನ್ನು ಸಪ್ರೇಟ್ ತೆಗೆದಿಡಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ, ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿಬಿಟ್ಟು ಅದು ಒಂದು ಬ್ರೌನ್ ಕಲರ್ ಬರುವಾಗ ಅದನ್ನು ಕೂಡ ಸಪ್ರೇಟ್ ತೆಗೆದಿಡಿ. ಅದೇ ತುಪ್ಪದಲ್ಲಿ ಸೇಮಿಯಾ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಸೇಮ್ ನಾವೀಗ ಪಾಯಸ ಮಾಡ್ತೀವಲ್ಲ, ಸೇಮಿಯಾ ಪಾಯಸ ಮಾಡ್ತೀವಲ್ಲ, ಅದೇ ಥರ ಇದು. ಚಂದ ತುಪ್ಪದಲ್ಲಿ ಫ್ರೈ ಆದಮೇಲೆ ಹಾಲು ಹಾಕ್ಬಿಟ್ಟು ಬೇಯಿಸಬೇಕು. ಇದನ್ನು ಬೇಗ ಆಗುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಚೆಂದ ಹಾಲು ಹಾಕ್ಬಿಟ್ಟು ಹಾಲಲ್ಲಿ ಬೇಗ ಬೇಯುತ್ತೆ. ಯಾಕಂದರೆ ಆ ಸೇಮಿಯಾನ ನಾವು ಆಲ್ರೆಡಿ ಇದು ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ. ಜೊತೆಗೆ ತುಪ್ಪದಲ್ಲಿ ನಾವು ಸೇಮಿಯಾನ ಚೆನ್ನಾಗಿ ಫ್ರೈ ಮಾಡಿರ್ತೀವಿ, ಆಲ್ರೆಡಿ ಅದೊಂದು ಅರ್ಧ ಬೆಂದಿರುತ್ತೆ. ಮತ್ತು ಹಾಲು ಹಾಕಿದ ತಕ್ಷಣ ಒಂದು ಕುದಿ ಬರಬೇಕು. ಕುದಿ ಬರುವಾಗ ಅದು ಸಂಪೂರ್ಣವಾಗಿ ಬೆಂದಿರುತ್ತೆ. ನೋಡಿ, ಕುದಿ ಬಂತು ನೋಡಿ. ಈಗ ಬೆಂದಿದೆ. ತುಂಬ ಮಾಡಬೇಡಿ ಪಾಯಸನ, ಸ್ವಲ್ಪ ಮಾತ್ರ ಮಾಡ್ಕೊಳ್ಳಿ. ಈಗ ನಾನು ಏನು ಮಾಡಿದ್ದೀನಿ ಅದು ನಾನೊಂದು 8-10 ಜನರಿಗೆ ಸರ್ವ್ ಮಾಡಿದ್ದೀನಿ ಬೌಲಲ್ಲಿ. ಹಾಗಾಗಿ ಇದು ಆ ಅಳತೆಯಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಸಕ್ಕರೆ ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಿಹಿ ಹಾಕ್ಕೊಳ್ಳಿ. ಸಿಹಿ ಸ್ವಲ್ಪ ಮುಂದೆ ಇರೋರು ಜಾಸ್ತಿನೇ ಹಾಕಿ, ಕಡಿಮೆ ಇರೋರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಈಗ ನಾವು ಹಾಲು ಕಾಯಿಸಿಟ್ಟಿದ್ವಲ್ಲ, ಆ ಹಾಲು ತಣ್ಣಗಾಗಿದೆ. ತಣ್ಣಗಾದ ಮೇಲೆ, ಕೂಲ್ ಆದಮೇಲೆ ಈ ಮಾವಿನ ಹಣ್ಣು ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಮಿಕ್ಸಿ ಜಾರ್ಗೆಲ್ಲ ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಸ್ಪೂನಲ್ಲೇ ಮಾಡಿ. ನಮಗೆ ಅದು ತಿನ್ನುವಾಗ ತರಿಯಾಗಿ ಸಿಗಬೇಕು. ಅದಕ್ಕೆ ನೋಡಿ ಈ ಥರ ಇರಬೇಕು. ಹಾಲಲ್ಲಿ ಮಿಕ್ಸ್ ಮಾಡಿದಾಗ ಈ ಥರ ಬಾಯಿಗೆ ಸಿಗಲಿಕ್ಕೆ ಇರಬೇಕು. ಈಗ ಫ್ರೂಟ್ಸ್ ಏನೇನು ಬೇಕು ಅದನ್ನು ನಾವು ಒಂದೊಂದು ಬೌಲ್ ಕಟ್ ಮಾಡಿ ಇಟ್ಕೊಳ್ಳೋಣ. ಮತ್ತು ಮ್ಯಾಂಗೋನ, ಮಾವಿನ ಹಣ್ಣನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ. ಇದು ಬನಾನಾ, ಆ್ಯಪಲ್, ಏನು ಬೇಕಾದ್ರೆ ನಿಮ್ಗೆ ಇಷ್ಟ ಇರೋ ಫ್ರೂಟ್ಸ್ ಹಾಕ್ಕೊಳ್ಳಿ. ನಾನು ದಾಳಿಂಬೆ ಹಾಕ್ಕೊಂಡಿದ್ದೀನಿ, ಮತ್ತು ಇದು ಸೀಡ್ಲೆಸ್ದು ಗ್ರೇಪ್ಸ್ ಹಾಕ್ಕೊಂಡಿದ್ದೀನಿ. ಆಯಿತಾ? ನಿಮ್ಗೆ ಏನೇನು ಫ್ರೂಟ್ಸ್ ಇಷ್ಟ ಅದೆಲ್ಲವನ್ನು ಹಾಕ್ಬೋದು, ಬಟ್ ಮ್ಯಾಂಗೋ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು. ಈಗ ಹೆಂಗೆ ಸರ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನಮ್ಮದು ಪಾಯಸ ರೆಡಿ ಇತ್ತಲ್ವ, ಅದನ್ನು ತೆಗೆದಿಟ್ಕೊಳ್ಳಿ. ಫಸ್ಟು ಒಂದು ಬೌಲಲ್ಲಿ ಒಂದು 4 ಸ್ಪೂನು ಪಾಯಸ ಹಾಕಿ. ಹಿಂಗೆ ತಿಕ್ಕಾಗೇ ಇರಲಿ, ಗಟ್ಟಿಯಾಗಿರಲಿ, ತೆಳ್ಳಗೆ ಮಾಡಿಬಿಡ್ಬೇಡಿ. ಹಾಲು ಚೆನ್ನಾಗಿರಬೇಕು, ಗಟ್ಟಿ ಇರಬೇಕು. ಇದಾಯಿತಾ? ಇದು ಹಾಕಿದ್ಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೋಡಿ, ಮಿಲ್ಕ್ ಜೊತೆಗೆ ಮ್ಯಾಂಗೋ ಗ್ರೈಂಡ್ ಮಾಡಿದ್ವಲ್ಲ, ಆ ಮಿಕ್ಸಿಂಗ್ನ ಹಾಕಬೇಕು. ನೋಡಿ ಎಷ್ಟು ತಿಕ್ಕಾಗಿದೆ ನೋಡಿ ಹಾಲು. ಮಾವಿನನ್ನೆಲ್ಲ ಸೇರಿಸುವಾಗ ತಿಕ್ಕಾಗುತ್ತೆ. ಆಯಿತಾ? ಇದನ್ನು ಹಾಕ್ಕೊಳ್ಳಿ. 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ, 2-3 ಹಾಕ್ಕೊಳ್ಳಿ. ಅದು ಸರ್ವ್ ಮಾಡುವಾಗ ಹೆಂಗೆ ಬೇಕೋ ಹಾಗೆ. ಈಗ ಏನು ಮಾಡಬೇಕು ಅಂದರೆ, ನಮ್ಮ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ವಲ್ಲ
ಅದನ್ನು ಎಲ್ಲ ಸೈಡು ಇಟ್ಕೊಂಡು ಬನ್ನಿ. ಈಗ ನಾನು 4 ಫ್ರೂಟ್ಸ್ ಆದ್ದರಿಂದ ಬರೀ 4 ಕಾರ್ನರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೊಂದು 6 ಫ್ರೂಟ್ಸ್ ಇದ್ದರೆ 3 ಆಗಿ ಆ ಥರನೂ ಇಟ್ಕೊಳ್ಬೋದು. ಹಿಂಗೆ ಸರ್ವ್ ಮಾಡಿಬಿಟ್ಟು ಎಲ್ರಿಗೂ ಕೊಟ್ಟರೆ ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ಆಯಿತಾ, ಮ್ಯಾಂಗೋ ಹಾಕ್ಕೊಳ್ಳಿ, ಅಲ್ಲಿ ದಾಳಿಂಬೆ ಹಾಕ್ಕೊಳ್ತಾ ಇದ್ದೀನಿ. ಇದು 4 ಹಾಕಿದ್ಮೇಲೆ ಸೆಂಟ್ರಲ್ಲಿ ಡ್ರೈ ಫ್ರೂಟ್ಸ್ ನಿಮ್ಗೆ ಏನು ಇಷ್ಟ ಹಾಕ್ಬೋದು. ನಾನು ಗೋಡಂಬಿ ದ್ರಾಕ್ಷಿ ಮಾತ್ರ ಹಾಕಿದ್ದೀನಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಏನು ಬೇಕಾದರೂ ನೀವು ಹಾಕ್ಕೊಳ್ಬೋದು, ಖರ್ಜೂರ ಅದೆಲ್ಲ ಹಾಕ್ಕೊಳ್ಬೋದು. ಹಾಕ್ಬಿಟ್ಟು ಮಿಕ್ಸ್ ಮಾಡಿದಾಗ ಈ ಥರ ಇರುತ್ತೆ. ಇದೊಂದು ಲೈಟ್ ಆರೆಂಜ್ ಕಲರ್ಲಿ ಇರುತ್ತೆ. ಆಮೇಲೆ ಒಂದೊಂದು ಸ್ಪೂನು ತಿಂತಾಯಿದ್ರೆ ಅದ್ರದ್ದು ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಖಂಡಿತ ಇದನ್ನು ಮನೇಲಿ ಮಾಡಿ ಅದು ಹೇಗಿತ್ತು ಅಂಥೇಳಿ ಮತ್ತೆ ಮತ್ತೆ ಮಾಡ್ತೀರಾ ನೀವು, ಅಷ್ಟು ಚೆನ್ನಾಗಿರುತ್ತೆ. ಭಾಳ ಮೌತ್ ವೆಟ್ಟಿಂಗ್ದು ಸ್ವೀಟ್ ಅದು ಇದು. ನನಗಂತೂ ಭಾಳ ಖುಷಿ ಇದು. ನೀವು ಮಾಡಿಬಿಟ್ಟು ಅದು ಹೇಗಿತ್ತು ಅಂತ ನನಗೆ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.